ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗದಗ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕ ಇವತ್ತಿನ ಈ ಕೃಷಿ ಇಲಾಖೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ಜಂಟಿ ಕೃಷಿ ನಿರ್ದೇಶಕರನ್ನ ಈ ರೈತರ ಬೆಳೆ ವಿಮಾ ಫಸಲ್ ವಿಮಾ ಯೋಜನೆ ಇದಲ್ಲ ಅದರ ಬಗ್ಗೆ 26-27ನೇ ಸಾಲಿನ ಈ ಫಸಲ್ ವಿಮಾ ಯೋಜನೆ ಬಗ್ಗೆ ನಮ್ಮ ಗದಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಜೊತೆ ಸಭೆಯನ್ನು ಮಾಡಿ ಚರ್ಚಿಸಲಿಕ್ಕೆ ಬಂದಿದ್ದೀವಿ. ಆದ ಕಾರಣ ಅವರು ಅನಿವಾರ್ಯ ಕಾರಣದಿಂದ ಇವತ್ತ ಏನೋ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಆ ಕೂಡಲೇ ಗದಗ ತಾಲೂಕು ಸಹಾಯಕ ನಿರ್ದೇಶಕರು ಈಗ ಬರ್ತಾ ಇದ್ದಾರೆ ಅಂತ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೇ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆಗುತ್ತಿರತಕ್ಕಂತ ಸಮಸ್ಯೆಗಳು ಏನಂದ್ರೆ, ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಫಸಲ್ ವಿಮಾ ಯೋಜನೆಯನ್ನ ಸಮರ್ಪಕವಾಗಿ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಆಯಾ ಕರ್ನಾಟಕ ರಾಜ್ಯದ 31 ಜಿಲ್ಲೆ 244 ತಾಲೂಕುಗಳು ಜಿಲ್ಲಾ ಅಧಿಕಾರಿಗಳ ನೇತೃತ್ವ ಹಾಗೂ ಜಂಟಿ ಕೃಷಿ ನಿರ್ದೇಶಕರು, LDM ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು, ಇನ್ಶೂರೆನ್ಸ್ ಕಂಪನಿಯ DMಗಳು ಇವರೆಲ್ಲ ಸಭೆ ಮುಖಾಂತರ ರೈತರಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮವನ್ನ ಈ ಗದಗ ಜಿಲ್ಲೆಯಲ್ಲಿ ಗದಗ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯಬೇಕಂತಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಆಗ್ರಹವನ್ನ ಮಾಡ್ತಿದ್ದೇವೆ. ಯಾಕಂದ್ರೆ ಈ ಗ್ರಾಮೀಣ ಭಾಗದಲ್ಲಿ ರೈತರು ಜೀವನ ಮಾಡ್ತಕ್ಕಂಥ ಕೃಷಿ ಆಧಾರಿತ ಏನ್ ಜೀವನ ಮಾಡ್ತಿದ್ದಾರೆ, ಈಗ ಕಟಬಾಕಿ ಆದವರು ಬೆಳೆ ಸಾಲವನ್ನ ತಗೊಂಡಂತ ಚಾಲ್ತಿ ಮಾಡದಂತ ರೈತರು, ಕಟಬಾಕಿ ಆದಂತ ರೈತರು, ನಾವು ಬ್ಯಾಂಕಿಗೆ ಹೋಗಿ ಯಾವ ಬೆಳೆಯನ್ನ ನಾವು ಈ ತರ ಈಗ ಬೆಳೆದಿರ್ತೀವಲ್ಲ ಆ ಬೆಳೆಯನ್ನ ಯಾವ ತರ ನಾವು ಫಾರ್ಮ್ ನಲ್ಲಿ ತುಂಬ ಕೊಡಬೇಕೋ, ಏನು ವೈಟ್ ಹಾಳಿ ಮೇಲೆ ಬರೆದು ಕೊಡಬೇಕು ಅನ್ನೋದನ್ನ ರೈತರಿಗೆ ಗೊಂದಲಮಯವಾಗಿದೆ. ಮತ್ತು ಸಾಲ ಇಲ್ದವ್ರು ಏನು ತಗೊಂಡ ಅವರು ಯಾವ ತರ ಇಂಟಿಮೇಷನ್ ತಗೋಬೇಕನ್ನೋದು ಅದರ ಅಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಮಾಡಿ ರೈತರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮ ಗದಗ ಜಿಲ್ಲೆಯಲ್ಲಿ ಆಗ್ಬೇಕಾಗಿದೆ. ಯಾಕಂದ್ರೆ ಸುಮ್ಮನೆ ಆದೇಶ ಬರ್ತಾ ಇದೆ, ಕೇಂದ್ರ ಸರ್ಕಾರದ ಆದೇಶ ಬರ್ತಾ ಇದೆ, ಒಪ್ಕೊಂಡುನಾ ಇವತ್ತ ರೈತರಿಗೆ ಅದು ಸರಿಯಾಗಿ ಸಮರ್ಪಕವಾಗಿ ಅದರ ಬಗ್ಗೆ ಅರಿವನ್ನ ಮೂಡಿಸುವಂತದ್ದು ಗದಗ ಜಿಲ್ಲಾ ಘಟಕ ಮಾಡಬೇಕಾಗುತ್ತದೆ. ಗದಗ ಜಿಲ್ಲಾಧಿಕಾರಿಗಳು ಇದನ್ನ ನೇತೃತ್ವ ವಹಿಸಿಕೊಂಡು ಮಾಡಬೇಕಾಗುತ್ತದೆ. ಯಾಕಂದ್ರೆ ರೈತರ ಹಲವಾರು ಗೊಂದಲಮಯ ಈ ಫಸಲ್ ವಿಮಾ ಯೋಜನೆ ಈ ನಿರ್ಧಾರವನ್ನ ಕೈಗೊಂಡಿದ್ದು ನಾವು ಒಪ್ಕೊಂತೀವಿ. ಆದ್ರೆ ಸಮರ್ಪಕವಾದಂತ ಈ ಕಾರ್ಯಕ್ರಮದ ಈ ಸಮರ್ಪಕವಾದಂತ ಏನ್ ಕಾರ್ಯಕ್ರಮ ಫಸಲ್ ವಿಮಾ ಯೋಜನೆ ಇದೆಯಲ್ಲ, ಈ ಯೋಜನೆ ಬಗ್ಗೆ ರೈತರಿಗೆ ಸರಿಯಾಗಿ ಅರಿವು ಮೂಡಿಸುವಂತಕ್ಕಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ನಡೆಯಬೇಕಂತಂದು ನಮ್ಮ ರೈತ ಸಂಘದ ಆಗ್ರಹವಾಗಿರ್ತದೆ. ಯಾಕಂದ್ರೆ ಈ ತರ ಈ ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಿಸುವಂತ ಪರಿಸ್ಥಿತಿ, ಈಗ ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿದೆ. ಆಲೆ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆ ಇಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳೆಯನ್ನ ಹರಡ್ತಾ ಇದ್ದಾರೆ, ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ರೋಗ ಬಾಧೆಗಳಿಂದ ಅಲ್ಲೇ ಬೆಳೆಗಳು ನಶಿಸಿ ಹೋಗ್ತಾ ಇವೆ. ಆಗೋಸ್ಕರವಾಗಿ ಇವತ್ತೇ ನಮ್ಮ ಜಿಲ್ಲಾಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು, ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ನೇತೃತ್ವದಲ್ಲಿ ಎಲ್ಲಾ 7 ತಾಲೂಕು ತಹಶೀಲ್ದಾರ್ಗಳು, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು, ವಿಮೆ ವ್ಯವಸ್ಥಾಪಕರು, ಜಂಟಿ ಕೃಷಿ ನಿರ್ದೇಶಕರು ಈ ತಮ್ಮ ನೇತೃತ್ವದಲ್ಲಿ ಜಿಲ್ಲಾ ರೈತ ಮುಖಂಡರು, ತಾಲೂಕು ಮುಖಂಡರು ಎಲ್ಲರನ್ನೂ ಒಳಗೊಂಡು ಒಂದು ಸಭೆಯನ್ನ ಮಾಡಿ ಈ ಫಸಲ್ ವಿಮಾ ಯೋಜನೆ ಬಗ್ಗೆ, ಬರಗಾಲದ ಬಗ್ಗೆ ಒಂದು ತಮ್ಮ ನೇತೃತ್ವದಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ಅರಿವನ್ನು ಮೂಡಿಸಿ ಇದಕ್ಕೆ ಪಾರದರ್ಶಕತೆಗೆ ಯಾವ ತರ ತುಂಬಬೇಕು, ಏನ್ ಮಾಡ್ಬೇಕನ್ನುವುದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಅಧಿಕಾರಿಗಳ ಮಟ್ಟದಲ್ಲಿ ಆಗಬೇಕಾಗಿದೆ. ಇದು ಗೊಂದಲಮಯ ಇದೆ. ಬೇಗನೆ ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು, ಜಂಟಿ ಕೃಷಿ ನಿರ್ದೇಶಕರು ರೈತರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಕೂಡಲೇ ಇದೊಂದು ಸಭೆಯನ್ನ ಕರಿಬೇಕಂತಂದು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡ್ತೀವಿ. ಈಗ ಬೆಳೆ ಸಾಲ ಇದ್ದವರು ತುಂಬೋದು, ಬ್ಯಾಂಕ್ ತುಂಬ್ಕೋಬೇಕು, ಅವರ ತುಂಬ್ಕೊಂತಾರಂತ ಚಾಲ್ತಿ ಇದ್ದಿದ್ದು, ಈ ಕಟ್ಟಬೇಕಾಗಿದ್ವು ಅವು ಹೆಂಗ್ ಸಮಸ್ಯೆ, ಸಾಲ ಇಲ್ದವ್ರು ಏನ್ ಮಾಡೋದು, ಅದಕ್ಕೆ ಇವ್ರಿಗೆ ಅದು ರೈತರಿಗೆ ಸರಿಯಾಗಿ ಮಾಹಿತಿ ಹೋಗಿಲ್ಲ. ಆ ಮಾಹಿತಿಯನ್ನ ಸರಿಯಾಗಿ ಹೋಗಿಸ್ಬೇಕಂತವ್ರು JD ಅವರು DC ಅವರು ಅಂತ ನಾವು ಇದು ಮಾಡಿವಿ. ಇವತ್ತೊಂದು ಮನೆಯೂ ಎಲ್ಲ ನಿಮ್ಗಂತೂ ವೈಯಕ್ತಿಕ ವಾಟ್ಸಪ್ ಹಾಕಿನಿ ನಾನು, ಗ್ರೂಪ್ಗೆ ಅಷ್ಟೇ ಅಲ್ಲ, ನಿಮ್ ವೈಯಕ್ತಿಕ ವಾಟ್ಸಪ್ ಹಾಕಿನಿ. ನಮ್ಮ ರೈತ ಸಂಘಟನೆ ಯಾರಾದ್ರೆ ಒಟ್ಟರಿಗೆ ವೈಯಕ್ತಿಕ ಮಾಹಿತಿ ನಾನು ಹಾಕಿನಿ, ಏನೇನ್ ಮಾಡ್ಬೇಕಂತ ಹೇಳಿ ಪ್ರೊಸೀಜರ್ ಅದ ಸರ್. ಈಗ ನಮ್ಗೀಗ ಮುಖಂಡರು ಹಿಂಗ್ ಗೊತ್ತಿರುತ್ತಲ್ಲ, ಲೋನ್ ಏನಂತ ಮಾಡಿಸಿರ್ತಾರ ರೈತರಿಗೆ, ಉಳ್ಳಾಗಡ್ಡಿ ಮೆಣಸಿನ ಗಿಡ ಅಂದ್ರೆ ಹೆಚ್ಚಿಗೆ ಕೊಡ್ತಾರ ಲೋನ್ ಅನ್ನೋ ವಿಚಾರಕ್ಕೆ ಉಳ್ಳಾಗಡ್ಡಿ ಮೆಣಸಿನ ಗಿಡ ಮಾಡ್ಕೊಂಡಿರ್ತಾರ.
ಇವ್ರು ಬ್ಯಾಂಕ್ ಏನ್ ಮಾಡ್ತಾರ್ರಿ, ಉಳ್ಳಾಗಡ್ಡಿ ಮೆಣಸಿನಕಾಯಿ ಲೋನ್ ಮಾಡಿದ್ರು ಅಂತಂದ್ ಉಳ್ಳಾಗಡ್ಡಿ ಮೆಣಸಿನಕಾಯಿ ಲೋನ್ ಮಾಡಿ ಇದ್ ಮಾಡ್ಬಿಡ್ತಾರ ಬೆಳೆ ವಿಮಾ. ಹ್ಮ್. ನಾವ್ ಬಿತ್ತಿದ್ದ ಬೇರೆ ಇರ್ತದಾಗ ಮತ್ತ ಅವ್ ನಮಗ್ GPS ಮಾಡಿದ್ರ ದೊರಕ್ಬೇಕಲ್ರಿ. ಈಗ ಈಗ ನಮ್ಮ ವಿಜಯ್ ಕುಮಾರ್ ಸುಂಕದವರು ರೈತ ಸಂಘದ ಅಧ್ಯಕ್ಷರು, ನೀವೇನ್ ರೈತ ಬಾಂಧವರು ಹತ್ತಿ ಅಂತೂರು ಮಲ್ಸಮುದ್ರ ಕುತ್ಕೋಟೆ ಮಂದಿರಿ. ಈಗ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾ, ಪೇಪರು, ಬ್ಯಾಂಕ್ನವ್ರಿಗೆ, KCC ಬ್ಯಾಂಕ್ನವರು, PKPS ಆನ್ಲೈನ್ ಕೇಂದ್ರಗಳಿಗೆ ಒಂದು DC ಅವರು ಮೀಟಿಂಗ್ ಮಾಡಿ ಈ ವರ್ಷದ್ದು 30/6/2026 ಏನು ಗೈಡ್ಲೈನ್ಸ್ ಬಂದೈತಿ. ಮತ್ತು ಡಿಸೆಂಬರ್ದಾಗ ಬ್ಯಾಂಕ್ಗಳಿಗೆ, PKPS, ARCS ಎಲ್ಲರಿಗೂ ಕೋಆಪರೇಟಿವ್ ಸೊಸೈಟಿ ಎಲ್ಲ ಅಧಿಕಾರಿಗಳಿಗೆ, ಅಂದ್ರೆ KCC ಬ್ಯಾಂಕು, PKPS ನೋಡೋರು, ಅವರು ಸಹಕಾರ ಸಂಘದವರು, ಬ್ಯಾಂಕ್ನವ್ರಿಗೆ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂದ್ರೆ ಎಲ್ಲ ಬ್ಯಾಂಕ್ಗಳಿಗೆ ಎಲ್ಲ ಮಾಹಿತಿ ಹೋಗ್ಯದ. ನಿಮಗೂ ಕೂಡ ಸಾಕಷ್ಟು ವಾಟ್ಸಪ್ ಆಗಲಿ, ಪೇಪರ್ ಆಗಲಿ, TV ಆಗಲಿ ಅಥವಾ ವಿಡಿಯೋ ಶೇರ್ ಮಾಡೋ ಕೆಲಸ ನಾವು ಮಾಡಿವಿ. ಏನಂದ್ರೆ ಈ ವರ್ಷ ಪ್ರಸಕ್ತ ಹಿಂದ್ ಕಿತ್ತಿದು ಏನು ಬೆಳೆ ಸಾಲ ಏನ್ ತೊಗೊಂತೀರಿ ಅದಕ್ಕೆ ನೀವು ಇನ್ಶೂರೆನ್ಸ್ ತುಂಬಬೇಕು ಅನ್ನೋದದ. ಎಲ್ಲಿ ಮಠ ಮುಂದುವರೆದ ಹೆಂಗದ ಅಂದ್ರೆ ಬೆಳೆ ಸಾಲ ಸ್ಯಾಂಕ್ಷನ್ ಮಾಡ್ತಕ್ಕಂಥ ಏಜೆನ್ಸಿ ಅದು ಬ್ಯಾಂಕ್ ಇರಲಿ, PKPS ಇರಲಿ, KCC ಬ್ಯಾಂಕ್ ಇರಲಿ, ಯಾವುದೇ ಇರಲಿ, ಅವರು ಬೆಳೆ ಸಾಲದ ಜೋಡಿ ನಿಮ್ಗೆ ಇವನ್ ಬೆಳೆ ಸಾಲಕ್ಕೆ ಏನು ನೀವು ಬೆಳೆ ಸಾಲ ತೆಗೆದಿರ್ತೀರಿ ಆ ಬೆಳೆಗೆ ಸಂಬಂಧಪಟ್ಟಂಗ ನೀವು ಬೆಳೆ ಇನ್ಶೂರೆನ್ಸ್ ತುಂಬತಕ್ಕಂಥ ಪ್ರೀಮಿಯಮ್ ಕೂಡ ಅವರು ಲೋನ್ ಜೋಡಿ ಸ್ಯಾಂಕ್ಷನ್ ಮಾಡ್ಬೇಕಂತ ಐತಿ. ನೀವು ಮೊನ್ನೆ ಹಿಂಗಾರಿ ಮಠ 25-26 ಹಿಂಗಾರಿ ಮಠ ಏನ್ ಮಾಡಿರಿ, ಲೋನು ಒಂದು ಬೆಳಿಗ್ಗೆ ತೊಗೊಂಡ್ರಿ. ಈಗ ಸ್ಕೇಲ್ ಆಫ್ ಫೈನಾನ್ಸ್ ಹತ್ತಿಗೆ ಮೆಣಸಿನ್ಕಾಯಿ ಜಾಸ್ತಿ ಇರೋದ್ರಿಂದ ನಿಮ್ಗೆ ಸಾಲ ಜಾಸ್ತಿ ಬೇಕಂತ ಹೇಳಿ ಹತ್ತಿ ಮೆಣಸಿನ್ಕಾಯಿ ಲೋನು ತೊಗೊಂಡ್ಬಿಡ್ತೀರಿ, ಅಥವಾ ತೊಗೊಂಡಿರ್ತೀರಿಂದ ಅದನ್ನ ರಿನ್ಯೂವಲ್ ಮಾಡ್ಕೊಂತ ಹೋಗ್ತೀರಿ. ಕೆಲವು ಜನ ಕಟ್ಟಬಾಕಿದಾರರು ಇರ್ತಾರ. ಈಗ ಮುಂಗಾರಿ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಬೆಳೆ ಸಾಲ, ಬೆಳೆ ವಿಮೆ ಮತ್ತು ಬೆಳೆ ಸಮೀಕ್ಷೆ 3 ಮ್ಯಾಚಿಂಗ್ ಇರಬೇಕು. ಇಲ್ಲ ಅಂದ್ರ ನೀವು ತುಂಬಿದಂಥ ಪ್ರೀಮಿಯಂ ಕೂಡ ಮುಟ್ಗೋಲ್ ಹಾಕುವ ಆದೇಶ ಸರ್ಕಾರ ಮಾಡ್ಯಾರ. ಇದನ್ನ ಸಾಕಷ್ಟು ಪ್ಲಾಟ್ಫಾರ್ಮ್ ಹೇಳಿವಿ. ನಿಮ್ಮ ಅಧ್ಯಕ್ಷರಿಗಂತೂ ಸಾಕಷ್ಟು ಮಾಹಿತಿ ಐತಿ. ವೈಯಕ್ತಿಕ ವಾಟ್ಸಪ್ ಕೂಡ ನಾನು ಬೇರೆ ಹೊಸ ಸರ್ಕ್ಯುಲರ್ ಯಾವ್ದೇ ಬಂದ್ರು ನಮ್ಗೆ ಏನು ಸಂಪರ್ಕ ಇರ್ತಾರ ಎಲ್ಲ ರೈತ ಸಂಘಟನೆ ಮುಖಂಡರಿಗೆ ಹಾಕ್ತಿವಿ. ಅವ್ರ ರೈತರು ಮುಳುಗುವಂಥದ್ದು ಗ್ರೂಪ್ ಹಿಂಗೆ ಏನೇನು ಗ್ರೂಪ್ ಅದ ಎಲ್ಲ ಗ್ರೂಪ್ಗೆ ಶೇರ್ ಮಾಡಿರ್ತೀವಿ. ಈ ನಮ್ಮ ಹರ್ಟಿಗೆ ಯಾರಿಗೆ ಹಾಕಿರಿ ಸರ್? ಯಾವ್ದ್ರಿ ಹರ್ಟಿಗೆ ಯಾರಿಗೆ ಹಾಕಿರಿ ಮಾಹಿತಿನ? ಇಲ್ಲ ಹಂಗಲ್ಲ ನಾನು ಹೇಳೋದು. ಸರ್, ನನಗೆ ಹಾಕಿರಿ ಸರ್ ಇದೇನಾಗೈತೆ ಅಂದ್ರ ಒಂದ್ ನಿಮಿಷ ತಡಿ ಸರ್. ಈಗ ವಾಟ್ಸಪ್ ಗ್ರೂಪ್ ಹೊಳ್ಳಿ ಹಿಂಗೆಲ್ಲ ಸಾಮಾಜಿಕ ಜಾಲತಾಣದಾಗ ಇದು ಆಗೈತಿ. ನಮ್ದು ಒಂದ್ ರೈತರದ್ದು ಏನಂದ್ರ ಈಗ ನಮಗ ಎಲ್ಲಾ ಫೋನ್ ಯೂಸ್ ಮಾಡೋ ರೈತರಿಗೆ ಗೊತ್ತು. ಈಗ ಯಜಮಾನ್ರ ಮನುಷ್ಯರ ಅಂತರಿಗೆ ಗೊತ್ತಾಗಲ್ಲ. ನಮ್ದು ಏನಂದ್ರ ಗ್ರಾಮ ಪಂಚಾಯತಿ ಮಾಡಿದಾಗ ಏನೋ ಒಂದು ಆದೇಶ ಹೊಂದಿಸ್ಬಿಟ್ರೆ ಎಲ್ಲಾರ್ಗು ಗೊತ್ತಾಗತ್ತಲ್ಲ ಸರ್. ಈಗ ಇದೊಂದು ನಿಮ್ಗೆ ಹೇಳೋದಂದ್ರೆ ಒಂದಿಷ್ಟು ಮಂದಿ ಏನಾಗೈತೆ ಅಂದ್ರೆ ಈಗ ತುಂಬಾಕ್ ಅಂತ ಹೇಳಿ ಗ್ರಾಮ ಹೇಳೋದು ಹೆಂಗಂದ್ರೆ 2000 ಇಸ್ವಿಗೆ ಹೊಂಟ್ರಿ ನೀವು ಹಳ್ಳಿ. ಅವಾಗ T&V ಅಂತಿತ್ತು, ಟ್ರೈನಿಂಗ್ ಅಂಡ್ ವಿಸಿಟ್ ಅಂತಿತ್ತು. ಹೇಳ್ತೀನಿ, ನಾ ಹೇಳೋ ಮಟ್ಟ ಕೇಳ್ರಿ, ಕೊಡ್ತೀನಿ ನಾನು. ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ಡ್ ಸಹಾಯಕ ಕೃಷಿ ಅಧಿಕಾರಿ ಪೋಸ್ಟ್ 53 ಇರೋ ಒಬ್ಬ ಸಿರಟ್ಟೆ ಒಬ್ಬ ಅದಾನ. ನನ್ನ ತಾಲೂಕಿಗೆ ಸಹಾಯಕ ಕೃಷಿ ಅಧಿಕಾರಿ ಪೋಸ್ಟ್ ಗ್ರಾಮ ಸೇವಕರು ಅಂತಿದ್ರಿ ಹಿಂದೆ ನೀವು 13 ಒಬ್ಬನು ಇಲ್ಲ. ಅದಕ್ಕನ ರೈತ ಸಂಪರ್ಕ ಕೇಂದ್ರ ಅಂತ ಮಾಡ್ಯಾರ. ರೈತರು ಆ ಕೇಂದ್ರಕ್ಕೆ ಸಂಪರ್ಕ ಮಾಡ್ಬೇಕು ಅಂತ ಹೇಳಿ. ಆಮೇಲೆ ನಿಮಗ್ ಗೊತ್ತಿರ್ಲಿ, ನಾನು ಮುಳಗೊಂದು KVGB, ಬೆಳಗಾನೂರು KVGB, ಏನು ಕುರ್ತಕೋಟಿ KVGB, ಅಂತೂರು ಬಂತೂರು KVGB, ಹುಲ್ಕೋಟಿ KVGB ಬ್ಯಾಂಕ್ಗಳಿಗೆ ನಾನಾ ಖುದ್ದು ಹೋಗಿ ಮ್ಯಾನೇಜರ್ ಭೇಟಿಯಾಗಿ ನೀವು ಇನ್ಶೂರೆನ್ಸ್ ತುಂಬಂಗಿಲ್ಲ ಅಂತ ಹೇಳೋಂಗಿಲ್ಲ. ತಿಳುವಳಿಕೆ ಕೊಟ್ಟಿರ್ಬೇಕಾರ. ನೀನು ಮೆಣಸಿನ್ಕಾಯಿ ಉಳ್ಳಾಗಡ್ಡಿಗೆ ಇನ್ಶೂರೆನ್ಸ್ ತೊಗೊಂಡಿಪ್ಪ, ನೀನ್ ಹೆಸರು ಗೊಂಜಾಳಕ್ಕೆ ತುಂಬಾಕ್ ಬಂದ್ರೆ ನಾ ತುಂಬ್ಕೊಳಕ್ ಆಗುದಿಲ್ಲ ಅಂತ ಹೇಳಿ. ಆದ್ರೆ ನಾ ತುಂಬ್ಕೊಳೋದಿಲ್ಲ ಅಂತ ಹೇಳ್ಬಿಟ್ರೆ ಅಂತ ಹೇಳಿ ಬಂದಿನಿ. ನಿನ್ನೆ ನಾಳೆ ನಮ್ದಂತೂ ಹೇಳ್ತೇನಿಲ್ಲ, ನೋ ಪ್ರಾಬ್ಲಮ್. ಆಮೇಲೆ ನಿಮ್ಗೆ ಹೇಳ್ತೇನೆ, ನಿಮ್ಗೆ ಹೇಳೋದ ನೀವು ನಮಗೆ ಹೇಳಿ ನಮಗೆ ಅಂತಾರಲ್ಲ, ಬ್ಯಾಂಕಿಗೆ ಒಂದು ಸಿಸ್ಟಮ್ ಅದ. ಎಲ್ಲಾನು ಕೃಷಿ ಎಲ್ಲ ಕೇಳೋದಿಲ್ಲ. ಸರ್ಕಾರದ ಆದೇಶ ಡಿಸೆಂಬರ್ನಾಗ ಬ್ಯಾಂಕ್ಗಳಿಗೆ ಹೋಗೈತಿ. ಹೇಳೋದು ನಿಮ್ಗೆ KCC ಬ್ಯಾಂಕ್ ಅವ್ರ ಸೊಸೈಟಿ ಅನ್ನೋದು ಅದ್ರ ಥ್ರೂ ಹೋಗ್ಯದ. ಲೀಡ್ ಬ್ಯಾಂಕ್ ಥ್ರೂ ಅದು SBI ಇರಲಿ, KVGB ಇರಲಿ, ಕೆನರಾ ಇರಲಿ, ಬೇಕಾದ ಬ್ಯಾಂಕ್ ಇರಲಿ, ಅವ್ರ ಬ್ಯಾಂಕ್ಗಳಿಗೆ ಮಾಹಿತಿ ಐತಿ. ಬಟ್ ಇಷ್ಟು ಸಹ ಅವರು ಅದ ಗುಂಗ್ನೆ ಅದಾರ. ಏನಂದ್ರ ನಿಮ್ ಕಡೆ ಬೆಳೆಸಾಲ ತಗೊಂಡ ತಕ್ಷಣ ಅಪ್ಲೋಡ್ ಫಾರ್ಮ್ ಸಹಿ ಮಾಡ್ಕೊಂಡು ನೀವು ನೆಟ್ ಸೆಂಟರ್ನಾಗ ನೀವು ಬೇರೆ ಬೆಳೆಗೆ ತುಂಬ್ತಿದ್ರಿ. ಆ ವ್ಯವಸ್ಥೆ ಈ ಸಲ ಇಲ್ಲ. ನೀವು ಯಾವ ಬೆಳೆ ತೊಗೊಂಡಿರಿ ಆ ಬೆಳೆಗಿನ ತುಂಬಬೇಕು ಕಡ್ಡಾಯ. ಅದೇ ಬೆಳೆ ಸರಿಯಾದಾಗಿರ್ಬೇಕು. ಇಲ್ಲಪ್ಪ ಅಂದ್ರೆ ನೀವ್ ಒಂದ್ ಕೆಲಸ ಮಾಡ್ರಿ, ನೀವು ರಿನ್ಯೂವಲ್ ಮಾಡ್ಕೊಂಡಿಲ್ಲ ಹೊನಪ್ನವ್ರದಲ್ರಿ ಸಾಕಷ್ಟು ಮಾತಾಡಿರಲ್ಲ. ಏನ್ ತಪ್ಪಿಲ್ಲ, ಏನ್ ತಪ್ಪು ಏನಿಲ್ಲ, ಹಂಗಿಲ್ಲ ಸರ್. ಈಗ ಏನಾಗಿರೋದು ಈಗ ಸರ್ ಎಕ್ಸಾಂಪಲ್ ಒಬ್ಬ ರೈತಂದ್ 20 ಎಕರೆ ಹೊಲ ಇರುತ್ತಂದ್ರೆ 20 ಎಕರೆ ಮ್ಯಾಗ ಲೋನ್ ತಗೊಂಡಿರ್ತಾನವ. 25 ಎಕರೆನ ಅದ ಬೆಳೆನ ಬೆಳೆದಿರಂಗಿಲ್ಲಲ್ಲ, ಅದರ ಬೆಳೆನೂ ಬೆಳೆದಿರ್ತಾನ, ಅದ ಬೇರೆ. ಈಗ ಅವಂಗ ಏನ್ ಆಪ್ಷನ್ಸ್ ಐತಿ ಸರ್? ನೀವು ಕೇಳೋ ಕ್ವಶನ್ ನಾನೇ ಕೇಳ್ಬಿಟ್ಟಿನಿ. ಮೊನ್ನೆ ಒಂದ್ ವಾರದಿಂದ PKPS, ARCS, DRCS, ಲೀಡ್ ಬ್ಯಾಂಕ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಎಲ್ಲಾ ಅಧಿಕಾರಿಗಳು ಕೇಳಿ JDM ಮೇಡಮ್ ಗೂಗಲ್ ಮೀಟ್ ಮಾಡಿ ಚರ್ಚೆ ಭಾಳ
ಲೆಂದಿಯಾಗಿ ಚರ್ಚೆ ಆಗ್ಯದ. ಎಲ್ಲಿ ಮಠ ಅಂದ್ರ ನಿನ್ನೆ ನಾನು ಹುಲಕೋಟಿ KVGB ಹೋದಾಗ ಏನ್ ಕೇಳಿನ ಅಂದ್ರ ಈ ಕಟ್ಟಬಾರ್ಕಿದಾರ ಅದನ್ನವ ರಿನ್ಯೂವಲ್ ಮಾಡಿಲ್ಲ. ಬಟ್ ಸಮಸ್ಯೆ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಂದ ತೋರಿ ಸರ್ವೆ ನಂಬರ್ 853 36 ಎಕರೆ ಐತಿ. ಅದ್ರ ಮೇಲೆ 5 ಎಕರೆಗೆ ಲೋನ್ ತೊಟ್ಟಿರ್ತೀನಿ ನಾನು. ಆ ಸರ್ವೆ ನಂಬರ್ಗೆ ಬೋಜ ಕುಂದಿರ್ಸ್ಬಿಡ್ತಾರ ಅವ್ರು. ಅದಕ್ಕೆ ನಾನು ಹೇಳಿನಿ ಅವ್ರಿಗೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ನೀವು 5 ಎಕರೆಗೆ ಆಗುವಷ್ಟು ರೊಕ್ಕ ಸ್ಯಾಂಕ್ಷನ್ ಮಾಡಿದ್ರ ಆ ಕ್ಷೇತ್ರಕ್ಕೆ ನೀವು ಏನ್ ಇನ್ಶೂರೆನ್ಸ್ ಬೆಳೆಸಾಲ ಕೊಟ್ಟಿರಿ ಅದಕ್ಕೆ ತುಂಬ್ಕೋರಿ. ಉಳ್ಕಿದ ಕ್ಷೇತ್ರಕ್ಕೆ ನಾನ್ ಲೋನಿ ಅಂತ ತುಂಬಾಕ್ ಅವಕಾಶ ಕೊಟ್ರಿ ಅನ್ನೋದು ಕೂಡ ಚರ್ಚೆ ಆಗ್ಯದ. ಬಟ್ ಇದು ನಮ್ಮ ಹಂತದಾಗ ಇಲ್ಲ. ಬೋಜಾ ಕುಂದಿರ್ಸೋದು ಬ್ಯಾಂಕ್, ಸಾಲ ತೊಗೊಳೋದು ಬ್ಯಾಂಕ್ನಾಗ ನೀವು, ಇದು ಕೂಡ ಚರ್ಚೆ ಆಗ್ತದೆ. ಇವತ್ತು ಮೋಸ್ಟ್ಲಿ ಕ್ಯಾಬಿನೆಟ್ ಏನು ಇದೆ ಸಾರಿ ಬೆಳಗಾವದೊಳಗೆ ಮೊನ್ನೆ ಮುಖ್ಯಮಂತ್ರಿಗಳ ಸಭೆ ಅದ, ಅಲ್ಲೂ ಕೂಡ ನಮ್ಮ ಮೇಡಮ್ ಅವರಾಗ್ಲಿ ಬ್ಯಾಂಕ್ ಲೀಡ್ ಬ್ಯಾಂಕ್ನವರು ಚರ್ಚೆ ಮಾಡೋರದಾರ. ಕಟಬಾಕಿದಾರರಿಗೆ ನಿನ್ನೆ ಸಾಹೇಬರು ಕೂಡ ವೈಯಕ್ತಿಕವಾಗಿ ಕೆಲವು ವಿಷಯಗಳನ್ನ ಚರ್ಚೆ ನಮ್ಮ ಅವರು ಆಪ್ತ ಕಾರ್ಯದರ್ಶಿ ಜೋಡಿ ನಮ್ಮ ಜೋಡಿ ಚರ್ಚೆ ಮಾಡಿದ್ರು. ಕಟಬಾಕಿದಾರ ಹೆಂಗ್ ಮಾಡ್ಬೇಕು ಅನ್ನೋದು ಕೂಡ ಚರ್ಚೆ ನಡೆದದ. ಬಟ್ ಇದು ಯೋಜನೆ ಪ್ಲಾನಿಂಗ್ ಯೋಜನೆ ಮಾಡೋ ಹಂತದಲ್ಲಿರೋದ್ರಿಂದ ನಾವು ಅನುಷ್ಠಾನ ಹಂತದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ನಿಮ್ಗೆ ಉತ್ತರ ಕೊಡಕ್ಕೆ ಸಾಧ್ಯ ಇಲ್ಲ. ನೀವು ಕೇಳ್ರಿ, ನಾನು ನಿಮ್ಮ ಬಹಳ ಸಂಘಟನೆಯವರಿಗೆ DC ಅವ್ರ ಭೇಟಿಯಾಗಿ ನಿಮ್ ಪ್ರಸ್ತಾವನೆ ಕೊಟ್ಟೆ ಅಂತ ಹೇಳಿ. ಇದು ಹಿಂದಕ್ಕೆ ಇದೇ ರೀತಿ ಆದಾಗ ಅವಾಗಿನ MP ಸಾಹೇಬ್ರು ಹಿಡ್ಕೊಂಡು ಇದು ಬೆಳೆಸಾಲ ತಗೊಳ್ಳೋದು ಏನದ ಮುಂದುವರೆದು ಇನ್ನೊಂದು ಹೇಳ್ತೀನಿ ನಿಮಗೆ. ಈ ಸರ್ಕಾರ ಏನಾರ ಬೆಳೆಸಾಲ ಮಾಫಿ ಮಾಡ್ತೈತೆ ಅನ್ನೋ ಕಾರಣಕ್ಕೂ ಕೆಲವೊಬ್ರು ರಿನ್ಯೂವಲ್ ಮಾಡ್ಕೊಳ್ಳೋದಿಲ್ಲ, ಕಟ್ಟಬಾಕಿದಾರ ಉಳಿತಾರ. ಇಂಥ ರೈತರಿಗೆ ಏನ್ ಮಾಡ್ಬೇಕು? ಇವು ಕ್ವಶನ್ ಮಾರ್ಕ್. ಇವು ಉತ್ತರ ಕೃಷಿ ಇಲಾಖೆ ಅಥವಾ ಇನ್ನೊಂದು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುದಿಲ್ಲ. ಯಾಕಂದ್ರೆ ಫೈನಾನ್ಸಿಂಗ್ ಸೆಕ್ಟರ್, ಈ ಬ್ಯಾಂಕ್ನವರು ಸಾಲ ಕೊಡೋ ಸಂಸ್ಥೆಗಳು ಇದಕ್ಕೆ ಉತ್ತರ ಕೊಡಬೇಕು. ಆಮೇಲೆ ಲೋನ್ ಕೊಟ್ಟ ಮೇಲೆ ಎನ್ರೋಲ್ಮೆಂಟ್ ಮಾಡೋ ಕರ್ತವ್ಯ ಅವ್ರದ್ದು. ಬ್ಯಾಂಕ್ ಇರಲಿ, ಸೊಸೈಟಿ ಇರಲಿ, KCC ಯಾವುದೇ ಇರಲಿ, ಅವ್ರ ಅದನ್ನ ಎನ್ರೋಲ್ಮೆಂಟ್ ಮಾಡ್ಬೇಕು. ಅವ್ರು ಎನ್ರೋಲ್ಮೆಂಟ್ ಮಾಡಕೊಳಕತ್ತಿಲ್ಲ ಅಂತ ಹೇಳ್ರಿ, ನಾ ಪರ್ಸನಲ್ ಇಂಥ ಬ್ಯಾಂಕ್ ನಮ್ಗೆ ವಿರೋಧ ಮಾಡ್ತಾರ, ನಮ್ಮ ಮ್ಯಾನೇಜರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರ ಅಂತ ಹೇಳ್ರಿ, ನಾ ಬಂದ್ ಹೋಗ್ತೀನಿ, ಅಲ್ಲಿ ನಾವು ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ. ಈಗ ಈಗಾಗಲೇ 10-12 ಬ್ಯಾಂಕಿಗೆ ಹೋಗಿ ಬಂದಿನಿ. ರೈತ ಬೆಳೆದಂತ ಬೆಳೆನ ಅವ್ರು ತುಂಬ್ಕೋಬೇಕು. ಬೆಳೆದಂತ ಬೆಳೆ ಅಲ್ಲ, ಅವ್ರಿಲ್ಲ ಬ್ಯಾಂಕ್ನವ್ರು ಲೋನ್ ಏನ್ ಕೊಟ್ರ ಅದಕ್ಕೆ ಇನ್ಶೂರೆನ್ಸ್ ತುಂಬ್ಕೊಂತಾರ. ಅದು ಮ್ಯಾಂಡೇಟರಿ ಐತೆ ಅವನಿಗೆ. ನೀವು ನಾವ್ ಹೇಳಿದ್ದೆ ತುಂಬ್ಕೊಂಡಂಗ ಇಲ್ಲ ತುಂಬಲ್ಲ, ಬ್ಯಾಂಕ್ನವ್ರು ತುಂಬಲ್ಲ. ನೀವು ಸಾಲ ತಗೊಂಡಿಲ್ಲ ಅಂತ ಹೇಳ್ರಿ, ಆ ಮುಚ್ಚಳಿಕೆ ಐತಲ್ಲ, ನೀವು ಮುಚ್ಚಳಿಕೆ ಎಲ್ಲರಿಗೂ ಗೊತ್ತೈತಿ. ಆ ಮುಚ್ಚಳಿಕೆ ತುಂಬಿ ನೆಟ್ ಸೆಂಟರ್ನಾಗ ತುಂಬ್ರಿ. ಅದು ಗೊತ್ತೈತಿ. ಸಾಲ ಪಡೆದಂತವ್ರು ನೀವು ಎಲ್ಲಿ ಸಾಲ ತಗೊಂಡ್ರಿ, ಸಾಲ ಪಡೆದಂತ ಬೆಳೆಗಿನ ಅಲ್ಲೇ ತುಂಬಬಹುದು. ಸಾಲ ಪಡಿಲಾರದವರು ನೀವು ನೆಟ್ ಸೆಂಟರ್ ಹೋಗಿ ಮುಚ್ಚಳಿಕೆ ಪತ್ರ ತುಂಬಿಕೊಟ್ಟು ನೀವು ಎನ್ರೋಲ್ಮೆಂಟ್ ಮಾಡ್ಬೋದು. ಈಗ ಹಂಗಂದ್ರ ಸರ್ ಒಂದು ಏನಂದ್ರ ಇವ್ರು ಒಂದ್ 20 ಎಕರೆ ಹೊಲದ ಮೇಲೆ ಸಾಲ ತಗೊಂಡಾರ. 20 ಎಕರೆ ಹೊಲದ ಮ್ಯಾಗ ಇವ್ರು 20 ಎಕರೆನು ಮೆಣಸಿನ ಗಿಡ ಒಳಗಡೆ ಬಿತ್ತಿರಂಗಲ್ಲ ಸರ್, ಬೆಳೆ ಬೇರೆ ಬಿತ್ತಿರ್ತಾರ. ಅವ್ರಿಗೆ ಏನ್ ಆಪ್ಷನ್ಸ್ ಐತಿ ಈಗ ತುಂಬ್ಕೊಳಕ? ಇದಕ್ಕೆ ಉತ್ತರ ನನ್ನ ಕಡೆ ಇಲ್ಲ. ನಿಮ್ಗೆ ಹೇಳೋದು ನಂದ ಉದಾಹರಣೆ ಹೇಳಿ ನಿಮ್ಗೆ. ಈಗ ನಮ್ದು 20 ಎಕರೆ ಐತಿ, ನನಗೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ 3 ಲಕ್ಷ ಮಟ ಬಡ್ಡಿ ಇಲ್ಲ, ಅದು ರೀತಿ ಬೇರೆ ಐತಿ. ಇನ್ನು ನಿಮ್ಗೆ ಹೋದ್ರೆ ಎಲ್ಲಿ ಮಟ ಚರ್ಚೆ ಆಗೈತಂದ್ರ KCC ಬ್ಯಾಂಕ್ ಥ್ರೂ ಲೋನ್ ಕೊಡೋದು ಮಿಶ್ರ ಬೆಳೆ ಅಂತ ಕೊಡ್ತಾರಂತ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ರಿ ನೀವು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ನಮ್ದೇನು SBI APMC ಒಳಗೈತಿ, ಅಲ್ಲೇ ಮೇಲೆ ಆಫೀಸ್ ಐತವ್ರು, ಅವ್ರ ಜೋಡಿ ಚರ್ಚೆ ಮಾಡ್ರಿ. ಅವ್ರನ್ನ ಹಿಡ್ಕೊಂಡ ನಾವು ಗೂಗಲ್ ಮೀಟಿಂಗ್ ಮಾಡಿವಿ. ಅಲ್ಲಿ ಏನಾಗ್ತದೆ ಅವರೇ ಹೇಳ್ತಾರ, ಈಗ ನಿಮ್ದು ಇಡೀ ಸರ್ವೆ ನಂಬರ್ಗೆ ಬೋಜಾ ಕುಂದಿಸೋದ್ರಿಂದ ಇಡೀ ಸರ್ವೆ ನಂಬರ್ ಲೋನಿ ಅಂತ ನಾವು ಈಗ ನಾ ಅದ್ರಾಗ 5 ಎಕರೆ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ನನಗೆ 3 ಲಕ್ಷ ಅಥವಾ ಒಂದ್ ಬ್ಯಾಂಕ್ ಬೇರೆ ಬೇರೆ ಚೇಂಜ್ ಆಗತ್ತೆ ರೀ. SBI ಚೇಂಜ್ ಆಗ್ಬಹುದು ಅಥವಾ KCC ಚೇಂಜ್ ಆಗ್ಬಹುದು. ಸ್ಕೇಲ್ ಆಫ್ ಫೈನಾನ್ಸ್ ಸೇಮ್ ಇರ್ತೈತಿ. ಈಗ ನಿಮ್ದು ಏನ್ ನೀವು ಬೆಳೆ ವಿಮೆ ನಿಮ್ಗೆ ಸಮ್ ಅನ್ಶೂರ್ಡ್ ಆಗೈತಲ್ಲ, ಇದ ಸ್ಕೇಲ್ ಆಫ್ ಫೈನಾನ್ಸ್, ಮತ್ತೆ ಬೇರೆ ಇರೋದಿಲ್ಲ. ಈ ಸ್ಕೇಲ್ ಆಫ್ ಫೈನಾನ್ಸ್ ಪ್ರಕಾರ ಲೋನ್ ಕೊಡ್ತಾರ ಅವ್ರು. ಈಗ ನೀವು ಹೆಚ್ಚಿಗೆ ಫಾರ್ ಎಕ್ಸಾಂಪಲ್ ಈ ಕೆಂಪು ಮೆಣಸಿನಕಾಯಿ ಮಳೆ ಆಶ್ರಿತ 90,800 ರೂಪಾಯಿ ಐತಿ. ನೀರಾವರಿ 1,24,500 ಐತಿ. ಹತ್ತಿ ತೊಗೊಂಡ್ರೆ ನಿಮ್ಗೆ ಹತ್ತಿ ಮಳೆ ಆಶ್ರಿತ 59,700 ಐತಿ. ಹತ್ತಿ ನೀರಾವರಿ 86,400 ಐತಿ. ಇದ ಸ್ಕೇಲ್ ಆಫ್ ಫೈನಾನ್ಸ್. ಇದ ನಿಮ್ಗೆ ಇನ್ಶೂರೆನ್ಸ್ ಕೊಡ್ತಾರೆ. ಇದಕ್ಕೆ 80% ಕೊಡಬಹುದು ಅವ್ರದ್ದು ಫೈನಾನ್ಷಿಯಲ್. ನಾವು ಹಂಗಂದ್ರೆ ಒಂದ್ 5 ಎಕರೆ ಅಷ್ಟ ಹಾಕಿರ್ತೀವಿ ಅಂತ ಇಟ್ಕೊಳ್ರಿ ಸರ್, ಅದನ್ನ ಅಷ್ಟ GPS ಮಾಡಿ ಅದನ್ನ ಸಮೀಕ್ಷೆ ಮಾಡಿ ಅದನ್ನ ಅಷ್ಟ ತುಂಬ್ಕೊಳಕ್ ಅವಕಾಶ ಅವ್ರಿಗೆ. ಹಂಗಂದ್ರೆ ಲೋನ್ ಇದ್ದವ್ರಿಗೆ ಸದ್ಯಕ್ಕೆ ಲೋನ್ ಇದ್ದವ್ರಿಗೆ ಸರ್ ಅಷ್ಟೇ ಅವಕಾಶ. ಈಗ ಅದ ಕ್ಲೈಮ್ ಆಯ್ತು ಅಂದ್ರೆ ಸರ್, ಕ್ಲೈಮ್ ಆಯ್ತು, ಅದನ್ನ ಏನ್ ಮಾಡ್ತಾರೆ ಸರ್ ಬ್ಯಾಂಕ್ನವ್ರಿಗೆ? ಯಾವ್ದ್ರಿ ಅಲ್ಲಲ್ರಿ, ನೀವು 5 ಎಕರೆ ಅಂತಲ್ಲ ಹೇಳೋದು. ನಿಮ್ ಸರ್ವೆ ನಂಬರ್ 20 ಎಕರೆ ಐತಿ, ನಿಮ್ ಲೋನ್ 5 ಎಕರೆಗೆ ಆಗುವಷ್ಟು ಕೊಟ್ಟಾನ ಅವ್ನ ಫೈನಾನ್ಷಿಯಲ್ ಲಿಮಿಟ್ ಪ್ರಕಾರ ನನಗೆ ಗೊತ್ತಿಲ್ಲ. ನಿಮ್ ಲೋನ್ ಯಾವ್ದಕ್ಕೆ ತೊಗೊಂಡ್ರಿ ಅದಕ್ಕೆ ಇನ್ಶೂರೆನ್ಸ್ ತುಂಬ್ರಿ. 5 ಎಕರೆಗೆ ತುಂಬ್ರಿ, 6 ಎಕರೆಗೆ ತುಂಬ್ರಿ ಅಂತಲ್ಲ ಸರ್. ನಾನು ಈಗ ನಾವು ಒಂದು 20 ಎಕರೆ ಅಂತ ಹೇಳಿದ್ನಲ್ಲ, 20 ಎಕರೆ ಮ್ಯಾಗ ಲೋನ್ ತೊಗೊಂಡ್ಬಿಟ್ಟೇವ್ ನಾವು. 20 ಎಕರೆ ಅದ ಬೆಳೆ ಬೆಳೆಯಂಗಿಲ್ಲ ನಾವು, ಹೌದ್ರಾ? ಈಗ ಒಂದು 5 ಎಕರೆ ಬೆಳೆದೇವ್ ನಾವೀಗ. ಆ 5 ಎಕರೆ ಮ್ಯಾಗ ಮಾಡ್ಕೊಂತಾರ ಇಲ್ರಿ ಸರ್ ಅವ್ರು. 5 ಎಕರೆ ಅಷ್ಟ, ಮತ್ತೆ ಈಗ ಉಳ್ಕಾದಷ್ಟು ತುಂಬಿಕೊಂಡ್ರೆ ನಾವು ಅದರ ಬೆಳೆ ಬೆಳೆದಿರ್ತೀವಿ, ಅದು ಆಗಂಗಿಲ್ಲ. ಲೋನ್ ಸ್ಯಾಂಕ್ಷನ್ ಮಾಡೋ ಮುಂದೆ ನಿಮ್ದು ಲೋನ್ ಅಕೌಂಟ್ ಚೆಕ್ ಮಾಡ್ರಿ. ಈಗ 20 ಎಕರೆದಾಗ 5 ಎಕರೆ ಮೆಣಸಿನ ಹಾಕಿನ, ಒಂದು 15 ಎಕರೆ ರೈತರ ಶೇಂಗಾ ಗಾಂಜಾಳ ಹೆಸರು ಹಾಕಿನಿ. ಇನ್ನು 15 ಎಕರೆದಾಗ ಈಗ ಇನ್ನು 15 ಎಕರೆ ಮೆಣಸಿನ ಅಂತ ಮಾಡಿದ್ನಂದ್ರ ನಮ್ದು ತೊಂದರೆ ಆಗತ್ತಲ್ಲ, ನಮ್ಮ ಇನ್ಶೂರೆನ್ಸ್ ರೊಕ್ಕ ಖಾಲಿ ಹೋಗುತ್ತಲ್ಲ.
ಅಲ್ಲ ನಿಮ್ಗೆ ಲೋನ್ ಈ type ಕೊಟ್ಟವ್ರನ್ನ ಇದಾವೆ. ಕೇಳ್ಬೇಕು ನೀವು ಲೋನ್ ನಿಮ್ದು ಎಕರೆ ನಿಮ್ದು ಅಲ್ಲ ಹೇಳೋದು ನೀವು ಹೇಳಿದ ಅರ್ಥ ಆಗ್ತದೆ. ನಂದು 20 ಎಕರೆ ಐತಿ, ಬ್ಯಾಂಕ್ನಾಗ ಲೋನ್ ತೊಗೊಂಡೀನಿ, ಬ್ಯಾಂಕ್ನಾಗ ಲೋನ್ ತೊಗೊಂಡೀನಿ. ಅವ 5 ಎಕರೆಗೆ ಸ್ಯಾಂಕ್ಷನ್ ಕೊಟ್ಟಾನ ಅಂತ ನೀವು ಹೇಳಕತ್ತೀರಿ. ನೀವು ಹೇಳಿದ್ದು ನನಗೆ ಗೊತ್ತಿಲ್ಲ. ಅವತ್ತು ಲೋನ್ ಕೊಟ್ಟವ್ ಗೊತ್ತದ, 5 ಎಕರೆ ಕೊಟ್ಟಾನೋ 10 ಎಕರೆ ಕೊಟ್ಟಾನೋ 20 ಎಕರೆಗೂ ಲೋನ್ ಕೊಟ್ಟಾನೋ ನನಗೆ ಗೊತ್ತಿಲ್ಲ. ಬೆಳೆ ಯಾವ್ದು ಹಾಕ್ಯಾನ, ಎಷ್ಟು ಎಕರೆಗೆ ಆ ಬೆಳೆಗೆ ಇಷ್ಟು ಮೊತ್ತ ಫಿಕ್ಸ್ ಮಾಡಿ ಎಷ್ಟು ಪ್ರಮಾಣದ ಲೋನ್ ಕೊಟ್ಟಾನ ಬ್ಯಾಂಕ್ನವ್ರು ಕೇಳ್ರಿ. ಆ ಪ್ರಮಾಣಕ್ಕೆ ನಿಮ್ಗೆ ಲೋನ್ ಅಂತೂ ಆಗೈತಿ, ನೀವು ಬೆಳೆ ತುಂಬೋದು. ಉಳಿಕಿದ್ದ ಏರಿಯಾಕೆ ನೀವು ಬೇರೆ ಬಿತ್ತೀನಿ ಅದಕ್ಕೆ ತುಂಬಕ್ಕೆ ಬರ್ತಾನೋ ಬರೋದಿಲ್ಲ. ಯಾಕಂದ್ರೆ ಲೋನಿಗೆ ಅಂಡ್ರೆ ಬಂದಿರಿ ನೀವು. ಹ್ಞೂ ರೀ. ನೀವು ಮುಚ್ಚಳಿಕೆ ಕೊಟ್ಟು ನಂದು 5 ಎಕರೆ ನಂದು ಲೋನ್ ಆಗೈತಿ ಅಂದ್ರೆ ನಿಮ್ಮ ಲೀಸ್ಟ್ನಾಗ ಲೋನಿ ಅಂತ ಬಂದುಬಿಡ್ತೀರಿ ನೀವು, ಅಥವಾ ಕಟಬಾಕಿದಾರದಾಗ ಬರ್ತೀರಿ ನೀವು. ಈ ಲೋನ್ ಇದ್ದಾವ, ಕಟಬಾಕಿದಾರ ಇದ್ದಾವ, ಅಥವಾ ಲೋನ್ನಾಗ 5 ಎಕರೆ 10 ಎಕರೆ ಇಶ್ಯೂನ ನೀವು ಬ್ಯಾಂಕ್ ಜೋಡಿ ಚರ್ಚೆ ಮಾಡಿರಿ. ಇವತ್ತಿನ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ನಮ್ಮ ಚರ್ಚೆ ಆಗೈತಿ. ನಾ ಹೇಳೋದೇನಂದ್ರೆ ಚರ್ಚೆ ಆಗಿ ಲೋನಿ ಅಂತ ನೋಡ್ಕನ, ಇವನ್ ಕಟಬಾಕಿದಾರ ಸತಿ ಲೋನಿ ಅಂತ ನೋಡ್ಕನ. ಲೋನ್ ನಾ ತೆಗ್ಸಿದ್ದ ಹಿಂದೆ 2 ವರ್ಷದಿಂದ ರಿನ್ಯೂವಲ್ ಮಾಡಿಲ್ಲ, ಬಟ್ ಲೋನ್ ಅದು ನಿಮ್ಮ MR ಕುಂತ್ಬಿಟ್ಟೈತೆ, ಅದು ಬೋಜಾ ಕುಂತ್ಬಿಟ್ಟೈತಿ ಸಾಲ ಅಂಥೇಳಿ. ಅವಾಗ ನೀವು ಅದನ್ನ ತುಂಬಕ್ಕೆ ಹೊರತಾಗಿ ಬೇರೆ ತುಂಬಕ್ಕೆ ಬರಲ್ಲ. ಅದಕ್ಕೆ ನೀವು ಸಾಲ ಯಾರು ಪ್ಯೂರ್ ಪಡೆದಿಲ್ಲ ಅವ್ರು ನೆಟ್ ಸೆಟ್ನಾರ ತುಂಬ್ರಿ. ಸಾಲ ಯಾರು ಪಡೆದ್ರಿ, ನೀವು ಯಾವ ಬೆಳೆಗೆ ಸಾಲ ಪಡೆದ್ರಿ ಅದನ್ನು ನೀವು ಬ್ಯಾಂಕ್ನಾಗ, ಸೊಸೈಟಿಯಾಗ, KCC ಒಳಗೆ ತುಂಬೋದು. ಈಗ ಅವ್ರು ತುಂಬ್ಕೊಂತಾರ. ಇಲ್ಲ ನೀವು ಹೋಗಿ ಅಂದರೆ ಏನೈತಿ, ಸಾಲ ಕೊಡೋ ಮುಂದೆ ನೀವು ಫಾರ್ಮ್ ಅಪ್ಟೌಟ್ ಅಂತ ಸಹಿ ಮಾಡಿ ಕೊಟ್ಟಿದ್ರೆ ಅವರು ನಿಮ್ಗೆ ತುಂಬ್ಕೊಳಕ್ಕೆ ಬರಲ್ಲ. ನಾನು ಬೆಳೆ ವಿಮೆಯಿಂದ ನನ್ನನ್ನು ಹೊರಗಿಟ್ರಿ ಅಂತ ನೀವೇನಾರು ಅಪ್ಟೌಟ್ ಫಾರ್ಮ್ ಅಂತ ಐತಿ, ಆ ಫಾರ್ಮ್ ತುಂಬಿಕೊಟ್ಟಿದ್ರೆ ನಿಮ್ಗೆ ಇನ್ಶೂರೆನ್ಸ್ ತುಂಬಿಕೊಡಲ್ಲವ. ಬಟ್ ಸ್ಪೀಕಿಂಗ್ ಆರ್ಡರ್ ಏನದ ಗೌರ್ಮೆಂಟದ್ದು, ಬೆಳೆ ಸಾಲ ಇದ್ದವ್ರದ್ದು, ಬೆಳೆ ಸಾಲ ಯಾರು ಕೊಡ್ತಾರೋ ಅವರು ಕಂಪಲ್ಸರಿ ಅವ್ರದ್ದು ಇನ್ಶೂರೆನ್ಸ್ ತುಂಬಬೇಕಂದು ಮ್ಯಾಂಡೇಟ್ರಿ ಐತಿ. ಆದರೆ ನಿಮ್ಮದು ಬ್ಯಾಂಕ್ನವರು ಈ ಗದ್ದಲ್ದಾಗ ನೀವು ಇರಬೇಡ್ರಿ. ನೀವು ಸಾಲ ತೊಗೊಂಡ್ರಿ ಅಂದ್ರೆ ನೀವು ಬ್ಯಾಂಕ್ ಅಪ್ರೋಚ್ ಆಗ್ರಿ. ಬ್ಯಾಂಕ್ ನಾವು ತುಂಬಿಕೊಡೋದಿಲ್ಲ ಅಂದ್ರೆ ನನಗೆ ಹೇಳ್ರಿ, ಲೀಡ್ ಬ್ಯಾಂಕಿಗೆ ಹೇಳ್ತೀವಿ. ಆ ಬ್ಯಾಂಕಿಗೆ ಅವ್ರು ಲಾಗಿನ್ ಇಲ್ಲ, ಅದು ಇಲ್ಲ, ಅವ್ರು ಏನು ಸಮಸ್ಯೆ ಇದ್ರೆ ಬ್ಯಾಂಕ್ನವ್ರು ಹೇಳಿ ಸಮಸ್ಯೆ ಬಗೆಹರಿಸಕ್ಕೆ ನಾವು ಟ್ರೈ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಹುಲ್ಕೋಟೆ ಅವರು 3 ದಿವಸದಿಂದ ಹೋದಾಗ ಎಲ್ಲರೂ ಮಾಡಿದ್ದಿಲ್ಲ. ಅವರು ಒಂದಿಬ್ಬರು ರೈತರು ನಿಮಗೆ ಬಂದಿದ್ರು, ಬಂದಾಗ ನಾವು ಅಪ್ರೋಚ್ ಆದ್ವಿ. ಇಲ್ಲ ಸರ್ ಲಾಗಿನ್ ಇದ್ದಿಲ್ಲ, ತೊಗೊಂಡಿವಿ, ನಾಳೆಯಿಂದ ಮಾಡ್ತೀವಿ ಅಂತ. ಮಾಡೋಂಗಿಲ್ಲ ಅಂತ ಹೇಳಂಗಿಲ್ಲ, ಮಾಡ್ಬೇಕು ನೀವು. ಯಾಕಂದ್ರೆ ಸಾಲ ಕೊಟ್ಟಿರಿ, ಸಾಲ ಕೊಟ್ಟಮೇಲೆ ಸಾಲ ತೊಗೊಂಡಂಥ ರೈತರದ್ದು ಇನ್ಶೂರೆನ್ಸ್ ಎನ್ರೋಲ್ಮೆಂಟ್ ಮಾಡಬೇಕಾಗಿದ್ದು ಬ್ಯಾಂಕಿಂದ ಅದು ಕರ್ತವ್ಯ ಅಂತ ಹೇಳಿದ್ರೆ ನೀವು ಮಾಡ್ಬೇಕಂತ ಹೇಳಿದ್ರು. ಮಾಡೋಂಗಿಲ್ಲ ಅಂತ ಹೇಳಂಗಿಲ್ಲ, ಮಾಡಬೇಕು ಅವರು. ಈಗ ಹಂಗಂದ್ರೆ ಅವ್ರ ಕಡೆನೇ ಚರ್ಚೆ ಮಾಡಕ್ಕೆ ಸರ್. ಹಂಗಂದ್ರೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಜೋಡಿ ಚರ್ಚೆ ಮಾಡ್ರಿ ಸುಮ್ಕದ. ಇನ್ನೊಂದು ಏನು ಮಾಡ್ಬೇಕು ಸರ್, DC ಅವ್ರಿಗೆ ಗೊತ್ತಾದ್ರೆ ಮನೆ ಕೊಡಕೊಂತೀವಿ. ಕೊಡ್ರಿ. 7 ತಾಲೂಕು ತಹಸೀಲ್ದಾರ, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು, ಜಿಲ್ಲಾ ವಿಮೆ ವ್ಯವಸ್ಥಾಪಕರು, ಹೌದ್ರಿ ಸರ್, ಜಂಟಿ ಕೃಷಿ ನಿರ್ದೇಶಕರು, ಇಷ್ಟೂನು ಒಂದ್ ಕಡೆ ಜಿಲ್ಲಾ ರೈತ ಮುಖಂಡರು, ತಾಲೂಕು ರೈತ ಮುಖಂಡರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತಂದು ಒಂದು ಮನವಿ ಕೊಡಾಕಂತೀವಿ ಸರ್. ಕೊಡ್ರಿ ಅಂತ ಅವರು ಇವತ್ತು ಮೀಟಿಂಗ್ ಅದಾರ. ಇವತ್ತು ಮೀಟಿಂಗ್ ಅದಾರ. ನಮ್ಮ ಬೆಳಗಾವಿ ಡಿವಿಷನದ್ದು ಎಲ್ಲ DC, CO, ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ ಎಲ್ಲ ಆಫೀಸರ್ಸ್ ಬೆಳಗಾವಿ ಅದಾರ. ನಾಳೆ ಬಿಟ್ಟೆ ಈಗ ಭೇಟಿ ಹಾಕ್ಯಾವ ಸರ್. ಈಗ DC ಅವ್ರ ಮೀಟಿಂಗ್ ಕರೆದು ಇದು ಮಾಡಕಂದ್ರ ಸ್ವಲ್ಪ ಈಗ ಏನಂದ್ರ ಹೆಸರಿಂದ ತುಂಬೋದು ಬಂದ್ಬಿಡುತ್ತೆ 15ನೇ ತಾರೀಕು. ಈಗ ಸ್ವಲ್ಪ ಶಾರ್ಟ್ ಟೈಮ್ ಐತಲ್ಲ, ಇದು ಆಗೋದಿಲ್ಲ. ಅವ್ರು ಸ್ವಲ್ಪ ಅದು ತುಂಬುದನ್ನ ಡೇಟ್ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತೀರ. ಅಲ್ಲ, ಪೋಸ್ಟ್ಪೋನ್ ಮಾಡಿದ್ರು ಕೂಡ ನೀವೇ ಹೇಳ್ರಿ ರೈತರು ಇಷ್ಟು ಮಂದಿ ಅಲ್ಲ ಆಯ್ತಲ್ಲ, ಅದನ್ನ ಹೇಳತ್ತಿಲ್ಲ. 20 ಮಂದಿ ಬಂದಿರಿ ಅಂದ್ರೆ ಹೆಸರಿಗೆ ಒಬ್ರು ತೊಗೊಂಡಿಲ್ಲ ಲೋನ್. ಹೌದೌದು. ಅಲ್ಲ ಇವಾಗ ಹೆಸರು ತೊಗೊಂಡು ನೀವು ತುಂಬಾಕ್ ಹೋದ್ರಿ ಅಂದ್ರೆ ನಿನ್ನ ಮೆಣಸಿನ್ಕಾಯಿ ಐತಪ್ಪ, ಬೇಕಾದ್ರೆ ಮೆಣಸಿನ್ಕಾಯಿ ತುಂಬಂತ ನಾವು. ಮತ್ತೀಗ ಹಿಂಗ ನಮ್ಮೊಬ್ಬ ರೈತ ಹೋಗಿದ್ರಂತ ನಮ್ಮ ಮೊನ್ನೆ ಬ್ಯಾಂಕಿಗೆ. ಅಲ್ಲ ಅವರ ಫೋನ್ ಮಾಡಿದ್ರೆ ಹೇಳಿದ್ರಂತ, ಇಲ್ಲ ಈಗ ನಮ್ಗೆ ಮ್ಯಾಗ್ಲಿದ್ದ ಆರ್ಡರ್ ಆಗೈತಿ, ರೈತ ಯಾವ್ದು ಹೇಳ್ತಾ ಅದ ಬೆಳೆನ ಅಂತಂದು ಆರ್ಡರ್ ಆಗೈತಿ ಅಂತಂದು ಏನೋ ಹೇಳಿದ್ರಂತ. ಯಾವ ಬ್ಯಾಂಕ್ ಅವ್ರ ನಂಬರ್ ಕೊಟ್ರಿ ನಾನು ಮಾತಾಡ್ತೀನಿ. ಇದು ಗ್ರಾಮೀಣ ಬ್ಯಾಂಕ್ ಕೊಟ್ರಿ. ನಾವು ಭೇಟಿ ಬಂದಿನಿ, ಇಬ್ರು ನಿಮ್ಮ ಹೆಣ್ಮಕ್ಳು ಅದಾರ ಅಲ್ಲಿ ಫ್ರಂಟಿಗೆ ಕುಂತಿರ್ತಾರ, ಅವ್ರಿಗೆ ಇಂಟರ್ವ್ಯೂ ಮಾಡಿ ಬಂದೀನಿ. ಮತ್ತೆ ನಾವು ಹೋಗ್ಲಾರ್ದ ಇಲ್ಲ ಮ್ಯಾನೇಜರ್ ನಾ ಹೋದಾಗ ಫೀಲ್ಡಿಗೆ ಹೋಗಿದ್ದಾತ, ಲೇಡಿ ಆಫೀಸರ್ಸ್ ಅಲ್ಲಿ ಫ್ರಂಟಿಗೆ ಕುಂತಿರ್ತಾರ, ಅವ್ರ ಭೇಟಿ ಫೋಟೋ GPS ಫೋಟೋ ಹಾಕ್ತೀನಿ ನಿಮ್ಗೆ ಅಲ್ಲಿ ಹೋಗಿದ್ದು. ಯಾರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಧನ್ಯವಾದಗಳು.